ಕಾರು, ಬೈಕ್ ಇದೆ, ಆಕ್ಟಿವ್ ಹೋಂಡಾ ಇದೆ, ಟಿವಿ ಇದೆ. ಆಕರ್ಷಕ ಬಹುಮಾನಗಳು ಸಾಕಷ್ಟಿವೆ. ಎಲ್ಲೂ ಸಿಗಲ್ಲ, ಈ ಅಲಂಕಾರ್ ಪ್ಲಾಜಾದಲ್ಲಿ ಸಿಗೋ ರೇಟ್ಗೆ ಎಲ್ಲೂ ಸಿಗಲ್ಲ. ಅಲಂಕಾರ್ ಪ್ಲಾಜಾ ಯಾಕೆ ಫೇಮಸ್ ಆಗಿದೆ? ಅಲಂಕಾರ್ ಪ್ಲಾಜಾ ಏಷ್ಯಾಗೆ ನಂಬರ್ 1 ಕಾಂಪ್ಲೆಕ್ಸ್ ಇದು. 88-89 ಆಗ ಇಂಥ ದೊಡ್ಡ ಕಾಂಪ್ಲೆಕ್ಸು ನಮ್ಮ ಏಷ್ಯನ್ ಇದರಲ್ಲೇ ಇರಲಿಲ್ಲ. ಅಲಂಕಾರ್ ಪ್ಲಾಜಾದಲ್ಲೇ ಎಕ್ಸ್ಲೇಟರ್ ನೋಡೋದಕ್ಕೆ ಸುಮಾರು ಜನ ಬರೋರು. ಏನು ಎಕ್ಸ್ಲೇಟರ್ ಇದೆಯಲ್ಲ, ಅದನ್ನು ನೋಡಲಿಕ್ಕೆ, ಅದ್ರ ಮೇಲೆ ಓಡಾಡಲಿಕ್ಕೆ ಸಾಕಷ್ಟು ಜನ ಕಸ್ಟಮರು, ಎಲ್ಲ ಜಿಲ್ಲೆಯಿಂದ ಬರೋರು ಕಸ್ಟಮರ್ಸ್ ಇಲ್ಲಿ. ನಾಟ್ ಓನ್ಲಿ ಕರ್ನಾಟಕ, ಇಡೀ ನಮ್ಮ ಭಾರತ ದೇಶದಲ್ಲಿ ಎಷ್ಟು ಸ್ಟೇಟ್ಸ್ ಇದೆ ಅಷ್ಟು ಸ್ಟೇಟಿಂದನೂ ಕಸ್ಟಮರ್ಸ್ ಇಲ್ಲಿ ಬರ್ತಾಯಿದ್ರು. ಅಷ್ಟು ಫೇಮಸ್ ಅಂತ ಈ ಒಂದು ಕಾಂಪ್ಲೆಕ್ಸು. ಮತ್ತು ಇಲ್ಲಿ ಸಿಗೋ ರೇಟ್ಗೆ ಎಲ್ಲೂ ಸಿಗೋದೇ ಇಲ್ಲ. ಅಷ್ಟೊಂದು ಚೀಪ್ ಆ್ಯಂಡ್ ಬೆಸ್ಟ್ ರೇಟು, ಗುಡ್ ಕ್ವಾಲಿಟಿ, ಅದರಿಂದ ಫೇಮಸ್ ಅಲಂಕಾರ್ ಪ್ಲಾಜಾ. ಓಕೆ ಸರ್, ಥ್ಯಾಂಕ್ ಯು. ನಿಮ್ಗೊಂದು ಕ್ವಶನ್, ಲಾಸ್ಟ್ ಕ್ವಶನ್ನು. ಅಲಂಕಾರ್ ಪ್ಲಾಜಾ ಆಗೋ ಮುಂಚೆ ಏನಾಗಿತ್ತು? ಅಲಂಕಾರ್ ಥಿಯೇಟ್ರ್ ಇತ್ತು ಇಲ್ಲಿ. ಅದಾದಮೇಲೆ ನಮ್ಮ ತಲ್ಲಂ ನಂಜುಂಡಿ ಶೆಟ್ಟಿ ಅವರು ಈ ಒಂದು ಅಲಂಕಾರ್ನ ಸ್ಥಾಪನೆ ಮಾಡಿರೋದು. ಓಕೆ ಸರ್, ಜನ ಇವಾಗ ಎಕ್ಸ್ಪೋಗ್ ಅಂತ ಬರ್ತಾ ಇದ್ದಾರೆ, ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರೋದು, ಏನು ಅನ್ಕೊಂಡು ಬರ್ಬೋದು? ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ರೇಟ್ ಕಮ್ಮಿ ಸಿಗುತ್ತೆ, ಒಳ್ಳೆ ಕ್ವಾಲಿಟಿ ಕೊಡ್ತಾರೆ. ಎಲ್ಲೂ ಸಿಗಲ್ಲ, ಈ ಅಲಂಕಾರ್ ಪ್ಲಾಜಾದಲ್ಲಿ ಸಿಗೋ ರೇಟ್ಗೆ ಎಲ್ಲೂ ಸಿಗಲ್ಲ, ಚಾನ್ಸೇ ಇಲ್ಲ. ಅದು ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಪ್ರತಿ ಪರ್ಚೇಸ್ಗೆ 250 ರೂಪೀಸ್ಗೆ ಒಂದು ಕೂಪನ್ ಕೊಡ್ತಾರೆ. ಆಕರ್ಷಕ ಬಹುಮಾನಗಳಿದೆ. ಕಾರು, ಬೈಕ್ ಇದೆ, ಆಕ್ಟಿವ್ ಹೋಂಡಾ ಇದೆ, ಟಿವಿ ಇದೆ, ಫ್ರಿಡ್ಜ್ ಇದೆ, ವಾಷಿಂಗ್ ಮಿಷಿನ್ ಇದೆ, ಬೈಸ್ಕಲ್ಸ್ ಇದೆ, ಮೊಬೈಲ್ಸ್ ಇದೆ. ಆಕರ್ಷಕ ಬಹುಮಾನಗಳು ಸಾಕಷ್ಟಿವೆ. ಅದರಿಂದ ಕಸ್ಟಮರು ಇಲ್ಲಿ ಸಾಕಷ್ಟು ಜನ ಬರ್ತಾರೆ. ಅಲಂಕಾರ್ ಮೇಲೆ ನಂಬಿಕೆ ಇದೆ, ಇಲ್ಲಿರುವಂಥ ಅಂಗಡಿ ಮಾಲೀಕರ ಮೇಲೆ ಒಳ್ಳೆ ನಂಬಿಕೆ ಇದೆ. ಸೇಲ್ಸ್ಮ್ಯಾನ್ಸ್ ಒಳ್ಳೆ ರೀತಿಯಾಗಿ ಟ್ರೀಟ್ ಮಾಡ್ತಾರೆ ಕಸ್ಟಮರ್ಸ್ಗೆ. ಆದ್ದರಿಂದ ಕಸ್ಟಮರ್ಸ್ ಬಂದೇ ಬರ್ತಾರೆ ಅಂತ ಒಂದು ನಂಬಿಕೆ ಇದೆ ನಮಗೆ.